ನಕ್ಷ್ ಇನ್ಫ್ರಾಸ್ಟ್ರಕ್ಚರ್ ಬೆಂಗಳೂರಿನಲ್ಲಿ ಪ್ರಮುಖ ಕಚೇರಿ ಮತ್ತು ರಿಯಲ್ ಎಸ್ಟೇಟ್ ವ್ಯವಹಾರವನ್ನು ನಿರ್ವಹಿಸುತ್ತಿದ್ದು, ಬೆಂಗಳೂರು ಮಹಾನಗರ ಪ್ರದೇಶಕ್ಕೆ ಅನುಗುಣವಾಗಿ ವ್ಯಾಪಕ ಶ್ರೇಣಿಯ ಆಸ್ತಿ ಸಲಹಾ ಮತ್ತು ಅಭಿವೃದ್ಧಿ ಸೇವೆಗಳನ್ನು ಒದಗಿಸುತ್ತದೆ. ಸೇವೆಗಳು ಮತ್ತು ಆಸ್ತಿ ಕೊಡುಗೆಗಳು. ನಕ್ಷ್ ಇನ್ಫ್ರಾಸ್ಟ್ರಕ್ಚರ್ ಬೆಂಗಳೂರು ಈ ಕೆಳಗಿನವುಗಳಲ್ಲಿ ಪರಿಣತಿ ಹೊಂದಿದೆ. ನಮಸ್ಕಾರ ವೀಕ್ಷಕರೇ, ವೆಲ್ಕಮ್ ಟು VM ನ್ಯೂಸ್ ಚಾನೆಲ್. ಇವತ್ತು ನಾವು ಕೆಂಗಿರೂಪ್ ನಗರದಲ್ಲಿರುವ ನಕ್ಷ್ ಇನ್ಫ್ರಾಸ್ಟ್ರಕ್ಚರ್ ರಿಯಲ್ ಎಸ್ಟೇಟ್ ಕಂಪ್ನಿಗೆ ಬಂದಿದ್ದೀವಿ. ಇವತ್ತು ನಾವು ಮಿಸ್ಟರ್ ಹೇಮಂತ್ ಕುಮಾರ್ ಅವರನ್ನ ಮೀಟ್ ಮಾಡಕ್ ಬಂದಿದ್ದೀವಿ. ಅವ್ರು ಇತ್ತೀಚೆಗೆ ತುಂಬಾ ಕಡಿಮೆ ಸಮಯದಲ್ಲಿ ಉನ್ನತ ಮಟ್ಟದಲ್ಲಿ ರಿಯಲ್ ಎಸ್ಟೇಟ್ ಅಲ್ಲಿ ಬೆಳೀತಾ ಇದ್ದಾರೆ ಮತ್ತು ಹಲವಾರು ಪ್ರಾಜೆಕ್ಟ್ಗಳನ್ನ ಯೂಸ್ ಮಾಡ್ತಾ ಇದ್ದಾರೆ, ವರ್ಕ್ ಮಾಡ್ತಾ ಇದ್ದಾರೆ. ಸೊ ಇವಾಗ ಅವ್ರನ್ನ ಇಂಟ್ರೊಡ್ಯೂಸ್ ಮಾಡಿಕೊಂಡು ಅವ್ರು ಏನೇ ಪ್ರಾಜೆಕ್ಟ್ ಮಾಡ್ತಾ ಇದ್ದಾರೆ, ಅವ್ರು ಮಾಡೋ ಪ್ರಾಜೆಕ್ಟ್ಸ್ ಇಂದ ಬರೋ ಕ್ಲೈಂಟ್ಸ್ ಗಳಿಗೆ ಬೆನಿಫಿಟ್ ಏನಾಗುತ್ತೆ ಮತ್ತೆ ಎಲ್ಲೆಲ್ಲಿ ಪ್ರಾಜೆಕ್ಟ್ಸ್ ನಡೀತಾ ಇದೆ ಅವ್ರದ್ದು, ಅದ್ರ ಬಗ್ಗೆ ವಿಚಾರಿಸೋಣ. ಸೊ ಸ್ವಾಗತ ಮಾಡೋಣ ಹೇಮಂತ್ ಸರ್ ಅವ್ರನ್ನ, ನಕ್ಷ್ ಇನ್ಫ್ರಾಸ್ಟ್ರಕ್ಚರ್ ಡೆವಲಪರ್ಸ್ ಅಂಡ್ ಪ್ರಮೋಟರ್ಸ್. ನಮಸ್ಕಾರ ಹೇಮಂತ್ ಅವರೇ. ನಮಸ್ತೆ. ಸೊ ನಕ್ಷ್ ಇನ್ಫ್ರಾಸ್ಟ್ರಕ್ಚರ್ ಹೇಗೆ ಸ್ಟಾರ್ಟ್ ಆಯ್ತು, ಯಾವ ಟೈಮ್ ಸ್ಟಾರ್ಟ್ ಆಯ್ತು, ಯಾವ ಇಸ್ವಿ ಸ್ಟಾರ್ಟ್ ಆಯ್ತು, ಅದ್ರ ಬಗ್ಗೆ ಚೂರು ವಿವರಣೆ ಕೊಡಿ. 2017ನೇ ಇಸ್ವಿಯಿಂದ ನಕ್ಷ್ ಇನ್ಫ್ರಾಸ್ಟ್ರಕ್ಚರ್ ಸ್ಥಾಪನೆ ಆಯಿತು. ಅದಕ್ಕೂ ಮುಂಚೆ ನಾನು MNC ವರ್ಕ್ ಮಾಡಿದ್ದೆ. ಸೊ ಇನ್ಫೋಸಿಸ್ ಮತ್ತು HP ವರ್ಕ್ ಮಾಡ್ತಿದ್ದೆ. ಅದಾದಮೇಲೆ ರಿಸೈನ್ ಮಾಡಿ ಸ್ವಂತ ಏನಾದರೂ ಮಾಡಬೇಕು ಅಂತ ಹೇಳಿ ಇಂಟೀರಿಯರ್ ಡಿಸೈನಿಂಗ್ ಶುರು ಮಾಡಿದೆ. ಸೊ ಇಂಟೀರಿಯರ್ ಡಿಸೈನಿಂಗ್ ಶುರು ಮಾಡಿದ್ರು ಅದರಲ್ಲಿನೂ ಡಿಪೆಂಡೆನ್ಸಿ. ಯಾಕಂದ್ರೆ ನಾನು ಡಿಸೈನ್ ಮಾಡ್ಬೋದು, ಆದರೆ ಎಕ್ಸಿಕ್ಯೂಷನ್ಗೆ ನಮ್ಮ ಕಾರ್ಪೆಂಟರ್ಸ್ ಬೇಕೇ ಬೇಕು. ಸೊ ಈ ಕಾರಣಕ್ಕೆ ನಾನೇನು ಮಾಡಿದೆ, ಡಿಪೆಂಡೆನ್ಸಿ ಇಲ್ಲದೆ ಇರೋದು ಅಂತ ಒಂದು ಪ್ರಾಜೆಕ್ಟು ಏನು ಮಾಡ್ಬೋದು ಅಂತಂದಾಗ ಹೊಳೆದಿದ್ದು ರಿಯಲ್ ಎಸ್ಟೇಟ್. ಸೊ 2 ವರ್ಷಗಳ ಕಾಲ ರಿಯಲ್ ಎಸ್ಟೇಟ್ ಬಗ್ಗೆ ಸ್ಟಡಿ ಮಾಡಿದೆ. ಈ ಸ್ಟಡಿ ಮಾಡಿದಾಗ ನನಗೆ ಕಂಡು ಬಂದಿದ್ದೇನೆಂದರೆ, ರಿಯಲ್ ಎಸ್ಟೇಟ್ ಬೇಸಿಸ್ ಆ್ಯಕ್ಚುಲಿ ನಡೆಯೋದು ಒಂದು ಟ್ರಸ್ಟ್, ನಂಬಿಕೆ ಅನ್ನೋದ್ರ ಮೇಲೆ. ಸೊ ಆ 16-17 ಇದರಲ್ಲೆಲ್ಲ ಏನಾಗ್ತಿತ್ತು ಅಂದರೆ, ಓನರ್ ಎಲ್ಲೋ ಇರ್ತಾರೆ, ಮಧ್ಯವರ್ತಿಗಳು ಜಾಸ್ತಿ ದುಡ್ಡು ಮಾಡ್ತಾ ಇರ್ತಾರೆ. ಸೊ ವ್ಯವಹಾರ ಆಗುತ್ತೆ, ವ್ಯವಹಾರ ಆದ್ರೂ ಓನರ್ಗೆ ಅಥವಾ ಯಾರು ಸೆಲ್ಲರ್ ಇರ್ತಾರೆ ಅವ್ರಿಗೆ ಸಿಗ್ಬೇಕಾಗಿರೋ ದುಡ್ಡು ಅವ್ರಿಗೆ ಪರಿಪೂರ್ಣವಾಗಿ ಸಿಗ್ತಾ ಇಲ್ಲ ಅಂತ ಒಂದು ನಮ್ಮ ಗಮನಕ್ಕೆ ಬಂದ ಮೇಲೆ ನಾವು ಒಂದು ಸ್ಥಾಪನೆ ಮಾಡೋಕ್ಕೆ ಮುಂಚೆ ಮಾಡಿದ 2-3 ಇಂಪಾರ್ಟೆಂಟ್ ಪಾಯಿಂಟ್ಸ್, ಅದು ಸ್ಟ್ರಾಟಜಿ ಅಂತಲೇ ತಗೋಬೋದು. ಸೊ ಒಂದು ಟ್ರಾನ್ಸ್ಪರೆಂಟ್ ಟ್ರಾನ್ಸಾಕ್ಷನ್. ಸೊ ಟ್ರಾನ್ಸ್ಪರೆಂಟ್ ಟ್ರಾನ್ಸಾಕ್ಷನ್ ಅಂದಾಗ, ಈಗ ನೀವು ಒಬ್ಬ ಬಯರ್ ಆದರೆ ಡೈರೆಕ್ಟ್ ಆಗಿ ಸೆಲ್ಲರ್ ಹತ್ರನೇ ನಿಮ್ಮ ವ್ಯವಹಾರ ನಾವು ಮಾಡಿಸ್ಕೊಡ್ತೀವಿ. ಮಧ್ಯವರ್ತಿಗಳು ಯಾರು ಇರಲ್ಲ. ಅಗ್ರಿಮೆಂಟ್ ಹೋಲ್ಡರ್ಸು ಅಥವಾ ನಾನು ಅವ್ರಿಗೇನೋ ದುಡ್ಡು ಕೊಟ್ಟಿದ್ದೀನಿ, ಅವ್ರ ಪರವಾಗಿ ನಾನು ಮಾತಾಡ್ತೀನಿ, ಈ ಥರ ವ್ಯವಹಾರಗಳು ನಾವು ಮಾಡೋದಿಲ್ಲ. ಯಾರು ಸ್ವಂತವಾಗಿ ಆ ವ್ಯಕ್ತಿ ಬಂದು ಮಾತಾಡಬೇಕು, ತಗೊಳ್ಳೋರು ಬಂದು ಮಾತಾಡಬೇಕು, ಆವಾಗ ಆ ವ್ಯವಹಾರಗಳನ್ನ ಮಾಡಿಸ್ಕೊಡ್ತೀವಿ. ಇದರಿಂದ ಬೈಯರ್ಗೆ ಸೆಲ್ಲರ್ಗೆ ಇಬ್ಬರಿಗೂ ಉಪಯೋಗ ಇದೆ. ಸೊ ನಾವೇನು ಮಾಡ್ತೀವಿ, ಪ್ಯೂರ್ಲಿ ಕಮಿಷನ್ ಬೇಸಿಸಲ್ಲಿ ವರ್ಕ್ ಮಾಡ್ತೀವಿ. ಸೊ ರೀಸೆಲ್ಲಿಂಗ್ ವರ್ಕ್ ಸ್ಟೈಲಲ್ಲಿ ಮಾಡೋದಿಲ್ಲ. ಈಗ ಮೋಸ್ಟ್ ಆಫ್ ದ ಕಂಪ್ನೀಸ್ ಏನು ಮಾಡ್ತಾರೆ, ಯಾರೋ ಒಬ್ರು ಡೆವಲಪ್ ಮಾಡಿರ್ತಾರೆ, ಅದನ್ನು ಇನ್ನೊಬ್ರು ಮಾರ್ಕೆಟಿಂಗ್ ಮಾಡ್ತಾರೆ. ಆ ಮಾರ್ಕೆಟಿಂಗ್ ಮಾಡ್ಬೇಕಾದ್ರೆ ಆ ಮಾರ್ಜಿನ್ ಏನಿರುತ್ತೆ ತುಂಬ ಡಿಫ್ರೆನ್ಸ್ ಇರುತ್ತೆ. ಸೊ ತಗೊಳ್ಳೋರ್ಗೂ ಅದು ಲಾಭದಾಯಕ ಅಲ್ಲ, ಪ್ರಾಫಿಟಬಲ್ ಅಲ್ಲ. ಸೊ ಆ ಕಾರಣಕ್ಕೆ ನಾವು ಮಾಡಿರೋ ಏನಂದರೆ, ಎರಡನೇದು ಪ್ರೈಸ್ ಇಸ್ ಅಪ್ರಾಪ್ರಿಯೇಟ್ ಪ್ರೈಸ್ ಅಂತ ಕರಿತೀವಿ. ಆ ಜಾಗಕ್ಕೆ, ಆ ಏರಿಯಾಗೆ, ಆ ಡೆವಲಪ್ಮೆಂಟ್ ತಕ್ಕಂಗೆ ಏನು ರೇಟ್ ಕೊಡ್ಬೋದು. ಅಂದ್ರೆ SR ವ್ಯಾಲ್ಯೂ ಅಂತಾರಲ್ಲ, ಅದ SR ವ್ಯಾಲ್ಯೂ ಬಂದ್ಬಿಟ್ಟು ಗೌರ್ಮೆಂಟ್ ವ್ಯಾಲ್ಯೂ ಅಂತ, ಅದು ಮಿನಿಮಮ್ ರೆಜಿಸ್ಟ್ರಬಲ್ ವ್ಯಾಲ್ಯೂ. ಮಾರ್ಕೆಟ್ ವ್ಯಾಲ್ಯೂ ಅಂತ ಏನು ಕರಿತೀವಿ, ಇವತ್ತೇನು ಸೇಲ್ ಆಗ್ತಿದೆ ಆ ರೇಟ್. ಫಾರ್ ಎಕ್ಸಾಂಪಲ್, ಒಂದು ರೋಡ್ BDA ಇರುತ್ತೆ, ಒಂದು ರೋಡ್ ಏಕಾತ ಇರುತ್ತೆ. ಸೊ BDA ಅಲ್ಲಿ 10,000 ಹೋಗ್ತಾ ಇದೆ ಅಂದರೆ ನಮಗೆ 9,800 ಕೊಡಿ, 9,500 ಕೊಡಿ ಅಂತ ಕೇಳೋರಿದ್ದಾರೆ. ಆದರೆ BDAಗೂ ಏಕಾತಗೂ ತುಂಬ ವ್ಯತ್ಯಾಸ ಇರುತ್ತೆ. ಸೊ BDA ಆ ಪ್ರೈಸ್ಗೂ ಏಕಾತ ಪ್ರೈಸ್ಗೂ ತುಂಬ ಡಿಫ್ರೆನ್ಸ್ ಬರಲೇಬೇಕು. ಯಾಕೆ? ಹಲವಾರು ಕಾರಣಗಳಿದೆ. ನಾವು ಪ್ರತಿಯೊಂದು ಕ್ಲೈಂಟ್ಗೂ ಅದನ್ನು ಎಕ್ಸ್ಪ್ಲೈನ್ ಮಾಡ್ತೀವಿ. ಸೊ ಈ ವ್ಯತ್ಯಾಸ ಇದ್ದಾಗ ಆ ಪ್ರೈಸು ಅಪ್ರಾಪ್ರಿಯೇಟ್ ಅನ್ಸಿದ್ರೆ ಆ ವ್ಯವಹಾರನ ನಾವು ಮಾಡ್ಕೊಡ್ತೀವಿ. ಮೂರನೇದು, ಕ್ಲೈಂಟ್ ಜೆನ್ಯೂನ್ ಆಗಿರ್ತಾರೆ. ಯಾವುದೇ ಪ್ರಾಪರ್ಟಿ ನಮ್ಮ ಹತ್ರ ಸೇಲ್ಗೆ ಅಂತ ಬಂದರೆ ನಾವು ಒಂದ್ಸಲ ಬೇಸಿಕ್ ಲೀಗಲ್ ಚೆಕ್ ಮಾಡಿರ್ತೀವಿ. ಪ್ರತಿಯೊಂದು ಡಾಕ್ಯುಮೆಂಟು, ಒಂದೊಂದು ಡಾಕ್ಯುಮೆಂಟ್ ತೊಗೊಂಡು ಪ್ರತಿಯೊಂದು ಚೆಕ್ ಮಾಡ್ತೀವಿ. ಮಿನಿಮಮ್ ಆಫ್ 35 ಇಯರ್ಸ್. ಇವಾಗ 2025ರಲ್ಲಿದ್ದೀವಿ. 1985ರಿಂದ 90 ಅಲ್ಲಿಂದ ಇವತ್ತುವರೆಗೂ ನಾವು ಡಾಕ್ಯುಮೆಂಟ್ಸ್ ಚೆಕ್ ಮಾಡ್ತೀವಿ. ಈ ಯಾವುದೋ ಒಂದು ಪ್ರಾಪರ್ಟಿ ಬಂತು, ಯಾವುದೋ ಒಂದು ಪ್ರಾಪರ್ಟಿ ಕಳ್ಸಿದ್ವಿ, ಈ ಥರ
ಕಾಟಾಚಾರದ ಕೆಲಸ ನಮ್ಮ ಹಾ. ಕಂಪ್ನಿಯಲ್ಲಿ ಇಲ್ಲ. ನಾವು ಏನೇ ಮಾಡಿದ್ರು ಕ್ಲೈಂಟ್ಗೆ ಯಾವುದೇ ಕಾರಣಕ್ಕೂ ನಮ್ಮ ಕಡೆಯಿಂದ ತೊಂದರೆ ಇರಬಾರ್ದು. ಪ್ಲಸ್ ಅವ್ರ ಟೈಮು ನಮ್ಮ ಟೈಮು ಎರಡು ಪ್ರೆಷಿಯಸ್. ಈಗ ಕ್ಲೈಂಟ್ಸ್ಗಳು ಎಲ್ಲರೂ ಕೆಲಸ ಮಾಡ್ತಿರ್ತಾರೆ. ಮೋಸ್ಟ್ ಆಫ್ ದ ಕಪಲ್ಸ್ ಆರ್ ವರ್ಕಿಂಗ್ ನಾವು. ಯಾವುದೋ ಒಂದು ಸೈಟ್ ತೊಗೊಳಕ್ಕೆ ಅಂತ ಬರ್ತಾರೆ, ಎಲ್ಲ ಆಗತ್ತೆ, ನೋಡ್ತಾರೆ, ಮಾತುಕತೆ ಆಗುತ್ತೆ, ಲಾಸ್ಟಲ್ಲಿ ಡಾಕ್ಯುಮೆಂಟ್ ಸರಿಗಿಲ್ಲ ಅಂದಾಗ ಅವ್ರು ಅಷ್ಟು ದಿನ ಓಡಾಡಿರೋದು, ಅಷ್ಟು ದಿನ ಎಫರ್ಟ್, ಅಷ್ಟು ದಿನ ಟೈಮು, ಇದೆಲ್ಲ ತುಂಬ ಕಾಸ್ಟಿಂಗ್ ಆಗುತ್ತೆ. ಸೊ ಆ ಕಾರಣಕ್ಕೆ ನಾವೇನು ಮಾಡಿದ್ದೀವಿ, ಯಾವುದೇ ಪ್ರಾಪರ್ಟಿ ಸೇಲಿಗೆ ಬಂದರೂ ಅದ್ರದ್ದು ಬೇಸಿಕ್ ಎಲ್ಲ ಏನು ನೋಡಬೇಕು ಎಲ್ಲ ನಾವು ಡಾಕ್ಯುಮೆಂಟ್ ಚೆಕ್ ಮಾಡಿ ಓಕೆ ಅಂತ ಹೇಳಿದ್ರೆ ಅದನ್ನ ನಮ್ಮ ವೆಬ್ಸೈಟ್ ಪೋರ್ಟಲ್ ಇದೆ, ನಮ್ಮ ಪೋರ್ಟಲಲ್ಲಿ ನಾವು ಅದನ್ನ ಪೋಸ್ಟ್ ಮಾಡ್ತೀವಿ. ಸೊ ಇವಾಗ ಕಂಪ್ನಿ ಸ್ಟಾರ್ಟ್ ಮಾಡಿ 2 ವರ್ಷ ಆಯ್ತಾ ಅಥವಾ 7 ವರ್ಷ ಆಯ್ತು. 7 ವರ್ಷ ಆಯ್ತು. ಓಕೆ. ಸೊ ಇವಾಗ 7 ವರ್ಷ ಕಂಪ್ಲೀಟ್ ಆದ್ಮೇಲೆ ಇವಾಗ ನಿಮ್ ಪ್ರೆಸೆಂಟ್ ಪ್ರಾಜೆಕ್ಟ್ಸ್ ಎಲ್ಲೆಲ್ಲಿ ನಡೀತಾ ಇದೆ? ನಮ್ದು ಪ್ರೆಸೆಂಟ್ ಪ್ರಾಜೆಕ್ಟು ಕುಂಬಳಗೋಡು ಗೊಲ್ಲಹಳ್ಳಿಯಲ್ಲಿದೆ, ಬಿಡದಿಯಲ್ಲಿದೆ, ಮೈಸೂರು ತಳೂರು ಏರ್ಪೋರ್ಟ್ ಹತ್ರ, ನಾವು ತಳೂರು ಅನ್ನೋ ಜಾಗದಲ್ಲಿ ಏರ್ಪೋರ್ಟ್ ಹತ್ರ ಅಲ್ಲಿ ಒಂದು ಹೊಸ ಪ್ರಾಜೆಕ್ಟ್ 26ಗೆ ಪ್ಲಾನ್ ಮಾಡಿ ಇಟ್ಕೊಂಡಿದ್ದೀವಿ. ಸೊ ಅಲ್ಲಿ ಯಾವ ತರ ಒಂದು project 16 ಇದೆ? ಎಕರೆ ಪ್ರಾಜೆಕ್ಟ್ ಪ್ಲಾಟೆಡ್ ಡೆವಲಪ್ಮೆಂಟ್ಸ್, ಯಾವ ತರ ಪ್ರಾಜೆಕ್ಟ್ಸ್ ಇವೆಲ್ಲ? ಬೆಂಗಳೂರು BMRDA ಪ್ರಾಜೆಕ್ಟ್ಸ್, ಕೆಲವು DC ಕನ್ವರ್ಷನ್ ಪ್ರಾಜೆಕ್ಟ್ಸ್ ಇದೆ. ಸೊ ಕರೆಂಟ್ಲಿ DC ಕನ್ವರ್ಷನ್ ಪ್ರಾಜೆಕ್ಟ್ಸ್ ರಿಜಿಸ್ಟ್ರೇಷನ್ ಸ್ಟಾಪ್ ಆಗಿರೋದ್ರಿಂದ ನಾವು ಅದನ್ನ ಹೋಲ್ಡ್ ಅಲ್ಲಿ ಇಟ್ಟಿದ್ದೀವಿ, ಯಾವುದನ್ನು ಸದ್ಯಕ್ಕೆ ಸೇಲ್ ಮಾಡ್ತಾ ಇಲ್ಲ. ನೆಕ್ಸ್ಟ್ ಮಾಡ್ತಿರೋದೆಲ್ಲ BMRDA ಪ್ರಾಜೆಕ್ಟ್ಸೇ. ಸೊ ಈಗ ಮೈಸೂರಲ್ಲಿ ಮಾಡ್ತಿರೋದು ಕೂಡ ಮೂಡ ಡೆವಲಪ್ಮೆಂಟ್ ಇರುತ್ತೆ. ಸೊ ಅದ್ರದ್ದು ಡೆವಲಪ್ಮೆಂಟ್ ಅಂದ್ರೆ ಎಲ್ಲ ಅಮ್ಯುನಿಟೀಸ್ಗಳು ಇರುತ್ತೆ. ಬೆಂಗಳೂರಲ್ಲಿ ಯಾವ ಪ್ರಾಜೆಕ್ಟ್ ಮಾಡ್ತಾ ಇದೀರ? ಬ್ಯಾಂಗ್ಳೂರಲ್ಲಿ ಇವಾಗ ಬಿಡದಿಯಲ್ಲಿ ಗ್ರೇಟರ್ ಬ್ಯಾಂಗ್ಳೂರ್ ಆಗಿರೋದ್ರಿಂದ ಬಿಡದಿಲಿ ಒಂದು 7 acres ಪ್ಲಾಟ್ ಪರ್ಚೇಸ್ ಮಾಡಿದ್ದೀವಿ. ಸೊ ಇವಾಗ ಡೆವಲಪ್ಮೆಂಟ್ ಸ್ಟೇಜ್ ಅಲ್ಲಿ ಇದೆ. ಸೊ ಕಂಪ್ಲೀಟ್ ಡೆವಲಪ್ಮೆಂಟ್ ಆಗೋ ತನಕ ನಾವು ಅದನ್ನ ಸೇಲ್ ಮಾಡೋದಕ್ಕೆ ಹೋಗಲ್ಲ. ಸೊ ಈ ಪ್ಲಾಟ್ ಪರ್ಚೇಸ್ ಮಾಡೋದು ಎಲ್ಲ ಡೆವಲಪ್ ಆಗಿ ಖಾತಾಸ್ ಎಲ್ಲ ಕೈಗೆ ಬಂದ್ಮೇಲೆ ನಾವು ಅದನ್ನ ಸೇಲ್ ಮಾಡಕ್ ಶುರು ಮಾಡ್ತೀವಿ. ಸೊ ಅದಕ್ಕೆ ಮುಂಚೆ ನಾವು ಒಂದು ಅಡಿಷನಲ್ ಅಡ್ವಾಂಟೇಜ್ ಏನು ಕೊಡ್ತಾ ಇದೀವಿ ಅಂದ್ರೆ, ಸೇ ಎಕ್ಸಾಂಪಲ್ ಸ್ಮಾಲ್ ಇನ್ವೆಸ್ಟರ್ಸ್ ಲೈಕ್ 2 lakhs 3 lakhs 5 lakhs ಕೈಲಿ ಇಟ್ಕೊಂಡಿರ್ತಾರೆ. ಸೊ ಆ ಅಮೌಂಟ್ಗೆ ಯಾವುದು ಸೈಟ್ ಪರ್ಚೇಸ್ ಮಾಡೋಕ್ಕಾಗಲಿ ಅಥವಾ ಪ್ರಾಪರ್ಟಿ ಪರ್ಚೇಸ್ ಮಾಡೋಕ್ಕಾಗಲಿ ಆಗೋದಿಲ್ಲ. ಸೊ ಅಂಥವ್ರಿಗೆ ನಾವೇನ್ ಮಾಡ್ತೀವಿ, ಒಂದು ಕೋಆಪರೇಟಿವ್ ಇನ್ವೆಸ್ಟ್ಮೆಂಟ್ ಪ್ಲಾನ್ ಅಂತ ಮಾಡಿದ್ದೀವಿ. ಸೊ ಯಾರ್ಯಾರ ಹತ್ರ ಏನೇನು ಅಮೌಂಟ್ ಇದೆ ಆ ಅಮೌಂಟನ್ನ ನಮ್ಮ ಕಂಪನಿಯಲ್ಲಿ ಇನ್ವೆಸ್ಟ್ ಮಾಡ್ತಾರೆ. ಆ ಇನ್ವೆಸ್ಟ್ ಮಾಡೋದಕ್ಕೆ ನಾವೇನು ಪ್ರಾಪರ್ಟಿ ಪರ್ಚೇಸ್ ಮಾಡ್ತೀವಿ ಅದು ಬ್ಯಾಕ್ಅಪ್ ಇರುತ್ತೆ ಅವ್ರಿಗೆ. ಸೊ ಸೇಫ್ ಇನ್ವೆಸ್ಟ್ಮೆಂಟ್ ಅನ್ನೋದಕ್ಕೆ. ಸೊ ಎವ್ರಿಥಿಂಗ್ ವಿಲ್ ಬಿ ಇನ್ವೆಸ್ಟೆಡ್ ಆನ್ ದ ರಿಯಲ್ ಎಸ್ಟೇಟ್ ಲ್ಯಾಂಡ್. ನೆಕ್ಸ್ಟ್ ಡೆವಲಪ್ಮೆಂಟ್ ಮಾಡಿ ನಾವು ಅದನ್ನ ಸೇಲ್ ಮಾಡೋ ಅಷ್ಟೊತ್ತಿಗೆ 2 to 3 years ಆಗೇ ಆಗುತ್ತೆ. ಎಕ್ಸ್ಕ್ಯೂಸ್ ಮೀ, ಇದೊಂದು ಪ್ರಶ್ನೆ ಬರುತ್ತೆ. ಇವಾಗ ಕಸ್ಟಮರ್ಸ್ಗೆ ಪ್ರೂಫ್ ಕೇಳ್ತಾರಲ್ಲ, ಇವಾಗ ಯಾಕಂದ್ರೆ ಕೆಲವ್ರಿಗೆ ಬಡವ್ರಿಗೆ ಮಿಡಲ್ ಕ್ಲಾಸ್ ಇರೋರಿಗೆ 5 ಲಕ್ಷ ಇಸ್ ಅ ವೆರಿ ಬಿಗ್ ಖಂಡಿತ ಅಮೌಂಟ್. ಖಂಡಿತ ಅವ್ರ ಖಂಡಿತ. ಪ್ರೂಫ್ ಅಂತ ಕೇಳ್ಬೇಕಾದ್ರೆ ಅದಕ್ಕೆ ಪ್ರೂಫ್ ಏನಂತ ನೀವು ಇದು ಮಾಡ್ತೀವಿ? ಒಂದು ಕಂಪನಿ ಆಲ್ರೆಡಿ ಸುಮಾರು ಲ್ಯಾಂಡ್ಸ್ಗೆ ಓನರ್. ಸೊ ನಮ್ಮ ಲ್ಯಾಂಡ್ಸ್ ಏನಿದೆ ಆ ಲ್ಯಾಂಡ್ಸು ಇರುತ್ತೆ. ಜೊತೆಗೆ ನೀವೇನು ಇನ್ವೆಸ್ಟ್ ಮಾಡ್ತೀರಾ ಆ ಅಮೌಂಟ್ ಇನ್ವೆಸ್ಟ್ ಮಾಡಿರೋದನ್ನ ನಾವು ನೆಕ್ಸ್ಟ್ ಪ್ರಾಜೆಕ್ಟ್ ನಿಮಗೆ ಒಂದು ಅಗ್ರಿಮೆಂಟ್ ಕೂಡ ಹಾಕ್ಕೊಡ್ತೀವಿ. ಇಟ್ಸ್ ವಿಲ್ ಬಿ ಅ ಲೀಗಲ್ ಅಗ್ರಿಮೆಂಟ್ ವಿಚ್ ವಿಲ್ ಬಿ ಸ್ಟೇಟಿಂಗ್ ಆಸ್ ಇನ್ವೆಸ್ಟ್ಮೆಂಟ್ ಅಗ್ರಿಮೆಂಟ್. ಈ ಇನ್ವೆಸ್ಟ್ಮೆಂಟ್ ಈ ಥರ ಮಾಡಿರೋದ್ರಿಂದ ಈ ಪ್ರಾಜೆಕ್ಟ್ಗೋಸ್ಕರ ಮಾಡಿದ್ದಾರೆ. ಸೊ ಆ ಪ್ರಾಜೆಕ್ಟ್ ಅಲ್ಲಿ ಮಾಡಿರೋದ್ರಿಂದ ಒಂದು ಎವ್ರಿ ಮಂತ್ ಅಥವಾ ಎವ್ರಿ ಕ್ವಾರ್ಟರ್ಲಿ ಅಥವಾ ಎವ್ರಿ ಇಯರ್ಲಿ ಅವ್ರಿಗೆ ಯಾವ ಥರ ಕನ್ವೀನಿಯಂಟ್ ಆ ಥರ ಇಂಟ್ರೆಸ್ಟ್ ತಗೋಬಹುದು. ದಟ್ ಈಸ್ ಒನ್ ಆಪ್ಷನ್. ಸೆಕೆಂಡ್ ಆಪ್ಷನ್, even they will be given 20% discount on the price what we sell. ಅಂದ್ರೆ ಇವತ್ತು ನಾನು 2,000 ರೂಪಾಯಿಗೆ ಮಾರ್ತೀನಿ ಅಂತ ಹೇಳಿದ್ರೆ ಯಾರು ನಮ್ಮಲ್ಲಿ ಇನ್ವೆಸ್ಟ್ ಮಾಡುತ್ತಾರೆ, 2 ಲಕ್ಷ ಇರ್ಬೋದು, 5 ಲಕ್ಷ ಇರ್ಬೋದು, 10 ಲಕ್ಷ ಇರ್ಬೋದು, ಆ ಇನ್ವೆಸ್ಟ್ ಮಾಡಿದವ್ರಿಗೆ 1,600 ರೂಪಾಯಿ ಕೊಡ್ತೀವಿ. ಇಂಟ್ರೆಸ್ಟ್ ತಗೊಳ್ಳೋದಾದ್ರೆ ಇಂಟ್ರೆಸ್ಟ್ ತಗೋಬಹುದು, ಅದು ನಾನು ಇಟ್ ಜಸ್ಟ್ ಇನ್ವೆಸ್ಟ್ಮೆಂಟ್ ತರ. ಸೊ 18% to 24% ಫಿಕ್ಸ್ ಆಗುತ್ತೆ ಡಿಪೆಂಡಿಂಗ್ ಆನ್ ಇನ್ವೆಸ್ಟ್ಮೆಂಟ್ ಮತ್ತೆ ಟೆನ್ಯೂರ್. ಎವ್ರಿ ಮಂತ್ ತಗೊಳ್ಳೋರು ಎವ್ರಿ ಮಂತ್ ತಗೋಬಹುದು. ಇಲ್ಲ ಸರ್ ನಾನು ಇನ್ವೆಸ್ಟ್ ಮಾಡ್ತಿರೋದು ನನ್ನ ಲಾಂಗ್ ಟರ್ಮ್ಗೆ, ಸೊ ನನಗೆ ಸೈಟೇ ಬೇಕು, ಈ ಪ್ರಾಜೆಕ್ಟ್ ಪರವಾಗಿಲ್ಲ ನೆಕ್ಸ್ಟ್ ಪ್ರಾಜೆಕ್ಟ್ ಅಲ್ಲಿ ತಗೊಳ್ತೀನಿ ಅಂದ್ರೂ ಆಪ್ಷನ್ಸ್ ಅವೈಲಬಲ್ ಇರುತ್ತೆ. ಸೊ ಎವ್ರಿ ಟೆನ್ಯೂರ್, ಈಗ 1 ವರ್ಷ ನಾನು ಇನ್ವೆಸ್ಟ್ ಮಾಡ್ತೀನಿ ಅಂತ ಏನಾದ್ರು ಬಂದ್ರೆ ಆ 1 ವರ್ಷ ಆದ್ಮೇಲೆ ಆ ಹಳೆ ಅಗ್ರಿಮೆಂಟ್ ನ ಕ್ಯಾನ್ಸಲ್ ಮಾಡಿ ಹೊಸ ಅಗ್ರಿಮೆಂಟ್ ಮತ್ತೆ ಮಾಡ್ಕೊಡ್ತೀವಿ. ಯಾಕಂದ್ರೆ ವ್ಯಾಲಿಡಿಟಿ ಇರಬೇಕು, ಸೊ ಲೀಗಲ್ ಇರಬೇಕು. ಪ್ರತಿಯೊಂದು ನಾವೇನ್ ಮಾಡ್ತೀವಿ ನಮ್ಮ ಕಂಪ್ನಿಯಲ್ಲಿ ಲೀಗಲ್ ಇರುತ್ತೆ, ಇನ್ವೆಸ್ಟ್ಮೆಂಟ್ ಸೇಫ್ ಆಗಿರುತ್ತೆ, ಸೇಫ್ ರಿಟರ್ನ್ಸ್ ಇರುತ್ತೆ. ಆಮೇಲೆ ಲಾಂಗ್ ಟರ್ಮ್ ಅಲ್ಲಿ ಕ್ಯಾಪಿಟಲ್ ಏನಿರುತ್ತೆ ನೀವು ಕೂಡ್ಕೊಂಡು ಹೋಗ್ತೀರಾ. ಇವತ್ತು 2 ಲಕ್ಷ ಇನ್ವೆಸ್ಟ್ ಮಾಡ್ತೀರಾ 2 ವರ್ಷಕ್ಕೆ, ಸೇ ಎಕ್ಸಾಂಪಲ್ 24% ನಾನು ಕೊಟ್ರೆ ಸೊ ಎಷ್ಟಾಯ್ತು? ಸೊ 48,000 ಆಯ್ತು. ಸೊ 2 ಲಕ್ಷ ಹೋಗಿ 2,48,000 ಆಗಿರುತ್ತೆ. ಅದರಲ್ಲಿ ನೀವು 48,000 ವಾಪಸ್ ತಗೊಂಡು 2 ಲಕ್ಷ ವಾಪಸ್ ರೀಇನ್ವೆಸ್ಟ್ ಮಾಡ್ಬೋದು, ಅಥವಾ 2,48,000 ರೀಇನ್ವೆಸ್ಟ್ ಮಾಡ್ಬೋದು. ಸೊ ಬೈ ದಿಸ್ ವೇ ಯು ಕ್ಯಾನ್ ಗ್ರೋ ಯುವರ್ ಇನ್ವೆಸ್ಟ್ಮೆಂಟ್ ಹ್ಯಾವಿಂಗ್ ಸೇಫ್ಟಿ ಆಫ್ ಲ್ಯಾಂಡ್ಸ್. ಸೊ ಈಗ ನೆಕ್ಸ್ಟ್ ಪ್ರಾಜೆಕ್ಟ್ ಇನ್ನೂ ಒಂದು ಮಾತುಕತೆ ನಡೀತಾ ಇದೆ, ಫಾರ್ಮ್ ಲ್ಯಾಂಡ್ ಪ್ರಾಜೆಕ್ಟ್ಸ್ ಕೂಡ ಮಾಡ್ತಾ ಇದೀವಿ. ಕೆಂಗೇರಿ ಹತ್ರ ಅದು ಮಾಡಿಲ್ವಾ? ಕೆಂಗೇರಿ ಹತ್ರ